ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಬಿಜೆಪಿ ಟಿಕೆಟ್ ಹಂಚಿಕೆಯ ಸರ್ಕಸ್ ಒಂದು ಹಂತದ ಸರ್ಕಸ್ ಮುಕ್ತಾಯ ಆಗ್ತಾ ಇದ್ದ ಹಾಗೆ ಎರಡನೇ ಹಂತದ ಸರ್ಕಸ್ ಈಗ ಶುರುವಾಗಿದೆ. ಉಳಿದ 5 ಕ್ಷೇತ್ರಗಳಿಗೆ ಟಿಕೆಟನ್ನು ಹಂಚಿಕೆ ಮಾಡೋದಕ್ಕೆ ಹೈಕಮಾಂಡ್ ಈಗ ಸಭೆಯನ್ನು ನಡೆಸಿ ಒಂದು ಅಂತಿಮ ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಂಡಿದೆ. ಮೊದಲ ಹಂತದಲ್ಲಿ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಿಸಿತ್ತು ಬಿಜೆಪಿ ಹೈಕಮಾಂಡ್. ಆನಂತರ 3 ಕ್ಷೇತ್ರವನ್ನು JDSಗೆ ಬಿಟ್ಟುಕೊಟ್ಟಿತ್ತು. ಹಾಗಾಗಿ ಇನ್ನೂ ಉಳಿದಿರುವಂತಹ 5 ಕ್ಷೇತ್ರಗಳ ಬಗ್ಗೆ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿರಲಿಲ್ಲ. ಕಾದು ನೋಡುವಂತಹ ತಂತ್ರವನ್ನು ಬಿಜೆಪಿ ಹೈಕಮಾಂಡ್ ಉಪಯೋಗಿಸಿತ್ತು. ಆದರೆ ಎಷ್ಟು ದಿನ ಅಂತ ಕಾದು ನೋಡೋದು? ಒಂದಲ್ಲ ಒಂದು ದಿನ ಅಭ್ಯರ್ಥಿಗಳನ್ನು ಫೈನಲೈಸ್ ಮಾಡಲೇಬೇಕು. ಈಗ ಬೇರೆ ಚುನಾವಣೆಯ ದಿನಾಂಕವೂ ಕೂಡ ಅಧಿಕೃತವಾಗಿ ಘೋಷಣೆಯಾಗಿದೆ. ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗಿರುವಂತಹ ಬಿಜೆಪಿ ಹೈಕಮಾಂಡ್ ಈಗ ಎರಡನೇ ಹಂತದ ಪಟ್ಟಿಯನ್ನು ರಿಲೀಸ್ ಮಾಡೋದಕ್ಕೆ ರೆಡಿಯಾಗಿದೆ. ಅಂತಿಮ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದೆ. ಈ ಒಂದು ಪಟ್ಟಿಯಲ್ಲಿಯೂ ಕೂಡ ಕೆಲವು ಅನಿರೀಕ್ಷಿತ ಬೆಳವಣಿಗೆಗಳು ಕೂಡ ಆಗಿದೆ, ಕೆಲವು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಕೂಡ ಆಗಿದೆ. ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಆತ್ಮವಿಶ್ವಾಸದಲ್ಲಿದ್ದವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಹಾಗಾದರೆ ಬಿಜೆಪಿಯ ಎರಡನೆಯ ಪಟ್ಟಿಯಲ್ಲಿ ಏನೆಲ್ಲ ಆಗಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಗೆಳೆಯರೆ, 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹಂಚಿಕೆ ಈಗ ಬಾಕಿ ಇತ್ತು. ಆ 5 ಕ್ಷೇತ್ರಗಳಲ್ಲಿ ಕೆಲವು ಗೊಂದಲಗಳು ಕೂಡ ಇದ್ದವು. ಆನಂತರ ಈಗಿರುವಂತಹ ಯಾರು ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರಲ್ಲ, ಇವರಿಗೇನಾದರೂ ಟಿಕೆಟ್ ಮಿಸ್ ಆದರೆ ಅವರು ಪಕ್ಷವನ್ನು ಬಿಟ್ಟು ಹೋಗುವಂತಹ ಒಂದಷ್ಟು ಭಯವೂ ಕೂಡ ಬಿಜೆಪಿಗೆ ಇತ್ತು. ಹಾಗಾಗಿ ಅಳೆದು ತೂಗಿ ಒಂದಷ್ಟು ಲೆಕ್ಕಾಚಾರವನ್ನು ಮಾಡಿ ಈಗ ಟಿಕೆಟನ್ನು ಹಂಚಿಕೆ ಮಾಡೋದಕ್ಕೆ ರೆಡಿಯಾಗಿದೆ. ಅದರಲ್ಲಿ ಪ್ರಮುಖವಾಗಿರುವಂತಹ ಕ್ಷೇತ್ರ ಉತ್ತರ ಕನ್ನಡ ಕ್ಷೇತ್ರ. ಉತ್ತರ ಕನ್ನಡ ಕ್ಷೇತ್ರದ ಬಗ್ಗೆ ಹಲವಾರು ರೀತಿಯಾಗಿ ಬಿಜೆಪಿ ಹೈಕಮಾಂಡ್ ಯೋಚನೆಯನ್ನು ಮಾಡಿದೆ. ಯಾಕೆಂದರೆ ಈಗಾಗಲೇ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟನ್ನು ಕೊಡಬಾರದು ಅಂತ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿ ಆಗಿತ್ತು. ಅನಂತಕುಮಾರ್ ಹೆಗಡೆ ಅವರ ಮನಸ್ಸನ್ನು ಒಲಿಸುವಂತಹ ಪ್ರಯತ್ನವೂ ಕೂಡ ಆಗಿತ್ತು. ಕೊನೆಗೂ ಅನಂತಕುಮಾರ್ ಹೆಗಡೆ ಅವರ ಮನಸ್ಸು ಒಲಿಸಿದ್ದಾರೆ ಬಿಜೆಪಿ ಹೈಕಮಾಂಡ್. ಯಾವ ರೀತಿಯಾಗಿ ಅಂತ ಅಂದರೆ, ಈಗ ಅನಂತಕುಮಾರ್ ಹೆಗಡೆ ಅವರಿಗೆ ಈಗ ಟಿಕೆಟ್ ಮಿಸ್ ಆದರೆ ಅವರಿಗೆ ಬೇರೆ ಆಪ್ಷನ್ ಇಲ್ಲ. ಅವರು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂತಹ ಆ ಒಂದು ಆಲೋಚನೆಯಲ್ಲಿ ಅವರೂ ಕೂಡ ಇಲ್ಲ. ಹಾಗಾಗಿ ಅವರ ಮನಸ್ಸನ್ನು ಒಲಿಸೋದು ಬಹಳ ಏನು ಕಷ್ಟ ಆಗಲಿಲ್ಲ ಬಿಜೆಪಿ ಹೈಕಮಾಂಡ್ಗೆ. ಇಲ್ಲ, ನಿಮಗೆ ಮುಂದಿನ ಸರಿ ಏನೋ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಟಿಕೆಟನ್ನು ಕೊಡ್ತೀವಿ, ಈ ಬಾರಿ ನಿಮ್ಮ ಪಕ್ಷದಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ನಿಮ್ಮ ಕ್ಷೇತ್ರದ ಜನಗಳ ವಿರೋಧ ಇರೋದ್ರಿಂದಾಗಿ ನಾವು ಈ ಬಾರಿ ರಿಸ್ಕನ್ನು ತೆಗೆದುಕೊಳ್ಳುವುದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಬಾರಿ ನಾವು ಬೇರೆ ಅಭ್ಯರ್ಥಿಗಳನ್ನು ಈ ಬಾರಿ ಅಲ್ಲಿ ಕಣಕ್ಕಿಳಿಸ್ತೀವಿ, ಬೇರೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಅನಂತಕುಮಾರ್ ಹೆಗಡೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಜಾಗದಲ್ಲಿ ಯಾರನ್ನು ನಿಲ್ಲಿಸಬೇಕು ಅನ್ನುವಂತಹ ಒಂದು ಚರ್ಚೆಯೂ ಕೂಡ ಆಗಿತ್ತು. ಆಗ ಅನಂತಕುಮಾರ್ ಹೆಗಡೆ ಅವರಿಗೆ ಒಂದು ಆಪ್ಷನನ್ನು ಕೊಡ್ತಾರೆ, ನೀವು ಸೂಚಿಸಿದಂತಹ ವ್ಯಕ್ತಿಯನ್ನು ಅಲ್ಲಿ ನಾವು ಕಣಕ್ಕೆ ಇಳಿಸ್ತೀವಿ ಅನ್ನುವಂತಹ ಮಾತನ್ನು. ಹಾಗೆಯೇ ಅನಂತಕುಮಾರ್ ಹೆಗಡೆ ಅವರು ಒಂದು ಹೆಸರನ್ನು ಸೂಚಿಸಿದ್ದಾರೆ. ಇಷ್ಟು ದಿನ ಈ ಒಂದು ಬಿಜೆಪಿ ರೇಸ್ನಲ್ಲಿ ಅವರ ಹೆಸರು ಮುಂಚೂಣಿಯಲ್ಲೇ ಇರಲಿಲ್ಲ. ಅಂಥವರು ಈಗ ಅಂತಿಮವಾಗಿ ಟಿಕೆಟ್ ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆರಂಭದಲ್ಲಿ ಗೋಪಾಲ್ಜಿ ಅವರ ಹೆಸರು ಕೇಳಿಬಂದಿತ್ತು, ಚಕ್ರವರ್ತಿ ಮಿಥುನ್ ಅಂದರೆ ಚಕ್ರವರ್ತಿ ಸೋಲಿಬೇಲೆ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಆನಂತರ ಹರಿಪ್ರಕಾಶ್ ಕೋಣೆಮನೆ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಇಷ್ಟೆಲ್ಲ ಆದ ಮೇಲೆ ಅಂತಿಮವಾಗಿ ಈಗ ಕೇಳಿ ಬರ್ತಾ ಇರುವಂತಹ ಹೆಸರು ಮತ್ತು ಬಹುತೇಕ ಫೈನಲ್ ಆಗಿರುವಂತಹ ಹೆಸರು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರನ್ನು ಖುದ್ದು ಸ್ವತಃ ಅನಂತಕುಮಾರ್ ಹೆಗಡೆ ಅವರೇ ಸೂಚಿಸಿದ್ದಾರೆ. ಇಲ್ಲ, ಈ ಒಂದು ಕ್ಷೇತ್ರಕ್ಕೆ ಅವರ ಪರಿಚಯ ತುಂಬ ಇದೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಪರಿಚಯ ಇದೆ, ಹಾಗಾಗಿ ಅವರನ್ನು ಕಣಕ್ಕಿಳಿಸೋಣ, ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಒಂದು ರೀತಿಯಾಗಿ ಎಕ್ಸ್ಚೇಂಜ್ ಆಯಿತು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋದರು, ಅನಂತಕುಮಾರ್ ಹೆಗಡೆ ಅವರು ರಾಜ್ಯ ರಾಜಕಾರಣಕ್ಕೆ ಬಂದರು. ಈ ರೀತಿಯಾದಂತಹ ಅಡ್ಜಸ್ಟ್ಮೆಂಟನ್ನು ಮಾಡಿ ಅಂತಿಮವಾಗಿ ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಉತ್ತರ ಕನ್ನಡ ಕ್ಷೇತ್ರದ ಟಿಕೆಟ್ ಬಹುತೇಕ ಪಕ್ಕಾ ಆಗಿದೆ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಕ್ಷೇತ್ರ ಅಂದರೆ ಅದು ಚಿಕ್ಕಬಳ್ಳಾಪುರ ಕ್ಷೇತ್ರ. ಗೆಳೆಯರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಫೈನಲ್ ಅಂತ ಕೂಡ ಹೇಳಲಾಗಿತ್ತು. ಡಾಕ್ಟರ್ ಕೆ ಸುಧಾಕರ್ ಅವರು ಈ ಬಾರಿಯ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸೋತ ನಂತರ ಯಡಿಯೂರಪ್ಪನವರು ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಅಲ್ಲಿ ಲಾಬಿಯನ್ನು ಕೂಡ ಮಾಡಿದ್ರು. ಇಲ್ಲ, ಈ ಬಾರಿ ಏನೋ ಆಗಿದೆ, ಆದರೆ MP ಎಲೆಕ್ಷನ್ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಖಂಡಿತವಾಗಿಯೂ ಗೆಲ್ತಾರೆ ಅಂತ ಅವರ ಮನಸ್ಸನ್ನು ಒಲಿಸುವಂತಹ ಪ್ರಯತ್ನವನ್ನು ಕೂಡ ಯಡಿಯೂರಪ್ಪ ಮಾಡಿದ್ರು, ಹೈಕಮಾಂಡ್ ಮನಸ್ಸನ್ನು ಒಲಿಸೋದಕ್ಕೆ. ಆದರೆ ಅಲ್ಲಿರುವಂತಹ ಗ್ರೌಂಡ್ ರಿಪೋರ್ಟ್ ಹೇಳುವ ಪ್ರಕಾರ
ಆ ಒಂದು ಕ್ಷೇತ್ರ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಪೂರಕವಾಗಿಲ್ಲ. ವಿಧಾನಸಭಾ ಎಲೆಕ್ಷನ್ನಲ್ಲಿಯೇ ಸೋತವರು ಲೋಕಸಭೆಯಲ್ಲಿ ಹೆಂಗೆ ಗೆಲ್ತಾರೆ ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ BJP ಹೈಕಮಾಂಡ್ ಮಾಡಿದೆ. ಇಷ್ಟು ದಿನ ವಿಶ್ವಾಸದಲ್ಲಿ ಇದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಈಗ ಒಂದು ಸಣ್ಣ ಮಟ್ಟಿನ ಶಾಕ್ ಕೂಡ ಎದುರಾಗಿದೆ. ಏನು ಆ ಶಾಕ್ ಅಂದರೆ, ಖುದ್ದು ಅಮಿತ್ ಶಾ ಅವರೇ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರನ್ನ ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿರಿ, ನಾವು ಆ ಕ್ಷೇತ್ರವನ್ನು ನಿಮಗೆ ಬಿಟ್ಟು ಕೊಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಖುದ್ದಾಗಿ ನೀವೇ ಸ್ಪರ್ಧೆಯನ್ನು ಮಾಡಿ ಅಂತ ಅವರ ಮನಸ್ಸನ್ನು ಒಲಿಸುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ಆದರೆ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಈಗ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡೋದಿಲ್ಲ, ಹಾಗೇನಾದರೂ ನಾನು ಮಾಡೋ ಹಾಗಿದ್ದರೆ ಮಂಡ್ಯದಲ್ಲೇ ಸ್ಪರ್ಧೆಯನ್ನು ಮಾಡ್ತಾ ಇದ್ದೆ, ನನಗೆ ಲೋಕಸಭಾ ಚುನಾವಣೆಯ ಮೇಲೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ಲ, ಹಾಗಾಗಿ ನನಗೆ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಏನೋ ಇವರಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗಿತ್ತು, ಯಾರಿಗೆ? ಡಾಕ್ಟರ್ ಕೆ ಸುಧಾಕರ್ ಅವರಿಗೆ. ಆದರೆ ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಆಪ್ಷನ್ ಆಗಿದ್ದಾರೆ ಅಷ್ಟೇ. ಒಂದು ವೇಳೆ HD ಕುಮಾರಸ್ವಾಮಿ ಅವರು ಏನಾದರೂ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಕಣಕ್ಕೆ ಇಳಿತೀನಿ ಅಂತ ಕೊನೆಯ ಕ್ಷಣದಲ್ಲಿ BJPಯ ಹೈಕಮಾಂಡ್ ಅವರಿಗೆ ಹೇಳಿದ್ರು ಅಂತ ಅಂದರೆ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಎಲ್ಲವೂ ಕೂಡ ಇದೆ. ಯಾಕೆಂದರೆ HD ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಬೀಳಿಸುವಂತಹ ಪ್ರಮುಖರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಕೂಡ ಒಬ್ಬರು. ಆ ಒಂದು ಸೇಡನ್ನು ಈಗ ಕುಮಾರಸ್ವಾಮಿ ಅವರು ತೀರಿಸ್ಕೊಳ್ತಾರೆ. ಈಗ ಕುಮಾರಸ್ವಾಮಿ ಅವರು ಇಲ್ಲ ಅಂದರೆ ಸುಧಾಕರ್ ಅವರಿಗೆ ಅನ್ನೋ ಥರದಲ್ಲಿ ಆಗಿದೆ ಈಗ ಅಲ್ಲಿ ವಾತಾವರಣ. ಮೊದಲೇ ಆಗಿತ್ತು, ಇಲ್ಲ ಅವರಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗಿತ್ತು. ಆದರೆ ಈಗ ಕುಮಾರಸ್ವಾಮಿ ಅವರ ನಿರ್ಧಾರದ ಮೇಲೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಂದು ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಬಹುತೇಕವಾಗಿ ಅಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅಥವಾ HD ಕುಮಾರಸ್ವಾಮಿ ಅವರ ನಿರ್ಧಾರದ ಮೇಲೆ ಅಲ್ಲಿ ನಿಂತಿದೆ. ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಪ್ರೆಸೆಂಟ್ ಶಾಸಕರಾಗಿರುವಂತಹ ನಾರಾಯಣಸ್ವಾಮಿ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ. ಅಲ್ಲಿ ಬೇರೆ ಆಪ್ಷನನ್ನು ಹುಡುಕಿದ್ರೂ ಕೂಡ BJP ಹೈಕಮಾಂಡ್ಗೆ ಸಿಕ್ಕಿಲ್ಲ. ಇನ್ನು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಕನ್ಫರ್ಮ್ ಆಗಿದೆ. ಅದು ಮೊದಲನೇ ಪಟ್ಟಿಯಿಂದಲೂ ಕೂಡ ಅದೇ ಇತ್ತು, ಅಲ್ಲಿ ಯಾವ ವಿರೋಧ ಏನೂ ಕೂಡ ಇರಲಿಲ್ಲ, ಹಾಗಾಗಿ ತುಂಬ ಸಲೀಸಾಗಿತ್ತು. ಆದರೂ ಒಂದು ಬಾರಿ ಯೋಚನೆಯನ್ನು ಮಾಡಬೇಕು ಅಂತ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಯಾಕೆಂದರೆ ಜಗದೀಶ್ ಶೆಟ್ಟರ್ ಅವರ ಮುಖಪರಿಚಯ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗಿದೆ, ಅಷ್ಟರಲ್ಲಿ ಕಾಂಗ್ರೆಸ್ ಏನಾದರೂ ಟಿಕೆಟನ್ನು ಅನೌನ್ಸ್ ಮಾಡುತ್ತಾ ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಅಲ್ಲಿ ಇತ್ತು. ಅಂತಿಮವಾಗಿ ಅದು ಜಗದೀಶ್ ಶೆಟ್ಟರ್ ಅವರಿಗೆ ಫಿಕ್ಸ್ ಆಗಿದೆ. ಇನ್ನು ರಾಯಚೂರಿಗೂ ಕೂಡ ಈಗಿರುವಂತಹ ಸಂಸದರನ್ನೇ ಕಂಟಿನ್ಯೂ ಮಾಡುವಂತಹ ಒಂದು ನಿರ್ಧಾರಕ್ಕೆ ಬಂದಿದೆ. ಆನಂತರ ಕೋಲಾರದಲ್ಲಿ ಗೆಳೆಯರೆ BJPಗೆ ಒಬ್ಬ ಸಮರ್ಪಕವಾಗಿರುವಂತಹ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕೂಡ ಇತ್ತು. ಕೋಲಾರವನ್ನು JDSಗೆ ಆಲ್ರೆಡಿ ಬಿಟ್ಕೊಟ್ಟಿತ್ತು, ಆದರೆ ಅದು ಗೆಲ್ಲಬೇಕಲ್ಲ. ಸೊ ಹಾಗಾಗಿ ಹೀಗೆ ಪ್ರೆಸೆಂಟ್ ಸಂಸದರಾಗಿರುವಂತಹ ಮುನಿಸ್ವಾಮಿಯವರು JDSನಿಂದ ಸ್ಪರ್ಧೆ ಮಾಡ್ತಾರೆ. ಸೊ ಅಂದರೆ BJPಯ ಅಭ್ಯರ್ಥಿ JDSನಿಂದ ಸ್ಪರ್ಧೆ ಮಾಡ್ತಾರೆ. ಹಾಗಾಗಿ ಈಗ BJP ಎಲ್ಲ 5 ಕ್ಷೇತ್ರಗಳ ಒಂದು ಅಂತಿಮ ಪಟ್ಟಿಯನ್ನು ರೆಡಿ ಮಾಡಿ ಇಟ್ಕೊಂಡಿದೆ. ಬಹುಶಃ ನಾಳೆ ಸಂಜೆಯ ಒಳಗಡೆ ಆ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿ ಇನ್ನು ಚುನಾವಣೆಯ ಪ್ರಚಾರ ಕಾರ್ಯಕ್ಕೆ ಒಂದಷ್ಟು ರಣತಂತ್ರಗಳನ್ನು ರೂಪಿಸೋದು ಈಗ BJP ಹೈಕಮಾಂಡ್ ಮುಂದೆ ಇದೆ. ಎಷ್ಟು ದಿನ ಅಂತ ಈ ಹೈಕಮಾಂಡ್ ಬರೀ ಈ ಟಿಕೆಟ್ ಹಂಚಿಕೆ, ಈ ಗೊಂದಲ, ಅವರು ಏನು ಭಿನ್ನಾಭಿಪ್ರಾಯ ತೋರ್ತಾರೆ, ಇದೆಲ್ಲವನ್ನು ಎಷ್ಟು ದಿನ ಅಂತ ಸರಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ? ಈಗ ಆಲ್ರೆಡಿ ಎಲೆಕ್ಷನ್ ಅನೌನ್ಸ್ ಆಗಿದೆ. ಸೊ ಎಲೆಕ್ಷನ್ ಅನೌನ್ಸ್ ಆಗಿರುವಂತಹ ಕಾರಣಕ್ಕಾಗಿ ಈಗ ಮೊದಲ ಹಂತದಲ್ಲಿ ಎಲ್ಲೆಲ್ಲಿ ಚುನಾವಣೆ ಆಗುತ್ತಲ್ಲ ಅಲ್ಲಿ ಹೋಗಿ ಪ್ರಚಾರವನ್ನು ಮಾಡಬೇಕು, ಆ ಎಲ್ಲ ಕೆಲಸಗಳಿರುತ್ತೆ. ಹಾಗಾಗಿ ಬಹಳ ಬೇಗ ಈ ಎಲ್ಲ ಅಭ್ಯರ್ಥಿಗಳ ಪಟ್ಟಿಯನ್ನು ಮುಗಿಸಿ ಬಿಡೋಣ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದೆ. ಒಟ್ಟಾರೆಯಾಗಿ ಗೆಳೆಯರೆ, BJPಯ 5 ಕ್ಷೇತ್ರಗಳ ಬಗ್ಗೆ ಇದ್ದಂತಹ ಒಂದಷ್ಟು ಕುತೂಹಲಗಳು ಈಗ ಎಲ್ಲವೂ ಕೂಡ ಮುಕ್ತಾಯ ಆಗುವ ಹಂತದಲ್ಲಿದೆ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬಂದರೆ, ಕಾಂಗ್ರೆಸ್ನ 2ನೇ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾದು ನೋಡಬೇಕು. ಯಾಕೆಂದರೆ ಕೇವಲ 9 ಕ್ಷೇತ್ರಗಳಿಗೆ ಮಾತ್ರ ಕಾಂಗ್ರೆಸ್ ಈಗ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ. ಆದರೆ ಇನ್ನೂ ಉಳಿದ ಕ್ಷೇತ್ರಗಳಿದ್ದಾವೆ, ಇನ್ನೂ 19 ಕ್ಷೇತ್ರಗಳಿದ್ದಾವೆ. ಆ 19 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯೂ ಕೂಡ ಆಗಬೇಕಾಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳು ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಾಗಿತ್ತು ಗೆಳೆಯರೆ ಟಿಕೆಟ್ ಹಂಚಿಕೆಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.